ದೀದಿ ಸರ್ಕಾರದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪ್ರಚಾರಕ್ಕೆ ಆಗುತ್ತಿತ್ತು ಅಡ್ಡಿ. ಬಿಜೆಪಿ ಸರ್ಕಾರ ಬಂದ ಬಳಿಕ ಸಿಪಿಎಂಗೂ ಸಿಕ್ತು ಸ್ವಾತಂತ್ರ್ಯ. ಪಶ್ಚಿಮ ಬಂಗಾಳದಲ್ಲಿ ಈಗ ಸರ್ಕಾರ ಬದಲಾಗಿದ್ದು ಟಿಎಂಸಿ ದುರಾಡಳಿತಕ್ಕೆ ಬಂಗಾಳಿಗಳು ಬ್ರೇಕ್ ಹಾಕಿದ್ದಾರೆ. ಬಿಜೆಪಿಗೆ ಬಹುಮತ ನೀಡಿ ಅಧಿಕಾರಕ್ಕೇರಿಸಿದ್ದಾರೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುತ್ತಿದ್ದಾರೆ. ಈ ನಡುವೆ ಟಿಎಂಸಿಯ ದುರಾಡಳಿತಕ್ಕೆ ಸಾಕ್ಷಿ ಎಂಬಂತೆ ದೀದಿಯ ಅನಾಚಾರ, ರಾಕ್ಷಸಿ ಪ್ರವೃತ್ತಿಯ ಆಡಳಿತ ವೈಖರಿಯ ಸ್ಯಾಂಪಲ್ಗಳು ಒಂದೊಂದಾಗಿಯೇ ಹೊರಬರುತ್ತಿವೆ. ಇನ್ನೊಂದೆಡೆ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನಿಂದ ಕಮ್ಯುನಿಸ್ಟರು ಕೂಡ ಸಂತೋಷಗೊಂಡಿದ್ದಾರೆ. ಹೌದು, ನಂಬಲು ತುಸು ಕಷ್ಟವಾದರೂ ನಂಬಲೇಬೇಕಾದ ಸತ್ಯ. ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಆಪ್ತ ಜಹಂಗೀರ್ ಖಾನ್ ತನ್ನ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಎಂಸಿ ಹೊರತಾಗಿ ಬೇರೆ ಯಾವ ಪಕ್ಷಕ್ಕೂ ಪ್ರಚಾರ ನಡೆಸಲು ಬಿಡುತ್ತಿರಲಿಲ್ಲ. ಆದರೀಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಬಗ್ಗೆ ಮಾತನಾಡಿದ ಫಾಲ್ಟಾ ಕ್ಷೇತ್ರದ ಸಿಪಿಎಂ ಅಭ್ಯರ್ಥಿ ಶಂಭು ಕುರ್ಮಿ, ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ತೊಲಗಿದ ಬಳಿಕ ನಮಗೆ ನಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡುವ ಸ್ವಾತಂತ್ರ್ಯ ಲಭಿಸಿದೆ. ಟಿಎಂಸಿ ಅಧಿಕಾರದಲ್ಲಿದ್ದಾಗ ಜಹಂಗೀರ್ ಖಾನ್ ಪ್ರಭಾವದಿಂದಾಗಿ ನಮಗೆ ಬೀದಿಗೆ ಇಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆದರೀಗ ನಾವು ಪ್ರಚಾರ ಕಾರ್ಯದಲ್ಲಿ ಸಹಜವಾಗಿಯೇ ತೊಡಗಿಸಿಕೊಂಡಿದ್ದೇವೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಟಿಎಂಸಿ ವಶದಲ್ಲಿದ್ದ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷಗಳ ಕಚೇರಿಗಳು ಕೂಡ ಬಿಜೆಪಿ ಸರ್ಕಾರ ಬಂದ ಬಳಿಕ ತೆರೆಯಲ್ಪಟ್ಟಿವೆ. ಬಿಜೆಪಿಯೇತರರಿಗೂ ಬೀದಿಗಿಳಿದು ಪಕ್ಷ ಸಂಘಟಿಸಲು ಸಾಧ್ಯವಾಗುತ್ತಿದೆ ಎಂದರೆ ಈ ಹಿಂದೆ ಬಂಗಾಳದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಎಂಬುದನ್ನು ನೀವೇ ಊಹಿಸಿ.